ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರಿನ ಪ್ರತಿಷ್ಠಿತ ಎನ್ಆರ್ಎಸ್ ವಿದ್ಯಾಸಂಸ್ಥೆಯ ವಸತಿ ನಿಲಯದಲ್ಲಿ ಶುಕ್ರವಾರ ರಾತ್ರಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ವಸತಿ ನಿಲಯದಲ್ಲಿ ಊಟ ಸೇವಿಸಿದ ಬಳಿಕ ಕೆಲ ವಿದ್ಯಾರ್ಥಿಗಳಿಗೆ ವಾಂತಿ, ಹೊಟ್ಟೆ ನೋವು ಸೇರಿದಂತೆ ಅಸ್ವಸ್ಥತೆ ಕಾಣಿಸಿಕೊಂಡಿತ್ತು. ತಕ್ಷಣವೇ ವಿದ್ಯಾರ್ಥಿಗಳನ್ನ ಕೋಣಂದೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನ ತೀರ್ಥಹಳ್ಳಿಯ ಶ್ರೀ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ವೈದ್ಯರು ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಿದ ನಂತರ ಪೋಷಕರ ಮನವಿ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 20 ವಿದ್ಯಾರ್ಥಿಗಳನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯಕೀಯ ಮೇಲ್ವಿಚಾರಣೆಗಾಗಿ ಕಳುಹಿಸಿದ್ರು. ಮುನ್ನೆಚ್ಚರಿಕೆಯಾಗಿ ಅವರನ್ನು ಅಬ್ಸರ್ವೇಷನ್ನಲ್ಲಿ ಇರಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣವೇ ಶ್ರೀ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಯುವ ಮುಖಂಡ ಕುರುವಳ್ಳಿ ನಾಗರಾಜ್ ತಮ್ಮ ಸಹಚರರೊಂದಿಗೆ ಮಧ್ಯರಾತ್ರಿಯಲ್ಲೇ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿಯ ಮಾಹಿತಿಯನ್ನ ಪಡೆದುಕೊಂಡ್ರು. ದಾರಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿಗಳು ನಿಂತಿದ್ದು ನೋಡಿ ಬಂದ್ಮೇಲೆ ವಿಚಾರ ಗೊತ್ತಾಯ್ತು. ಕೋಣಂದೂರಿಂದ ಏನೋ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಗಾಡಿಗಳು 3-4 ಆಂಬುಲೆನ್ಸ್ ಇದ್ದಿದ್ದು ನೋಡಿ ನಾನೊಬ್ಬ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯನಾಗಿ ಏನೋ ಅನಾಹುತ ಆಗಿರ್ಬೋದು ಅಂತೇಳಿ ನಂಗೆ ಗೊತ್ತಾಯಿತು. ಕೂಡಲೇ ನಾನು ಬಂದಮೇಲೆ ಪಾಪ ನಮ್ಮ ಹಾಸ್ಪಿಟ್ಲ್ ಆಂಬುಲೆನ್ಸ್ ಅವರು ಜೊತೆಗೆ ಖಾಸಗಿ ಆಂಬುಲೆನ್ಸ್ ಹುಡುಗರು ಎಲ್ಲರೂ ಪಾಪ ಜೊತೆಗೆ ನಿಂತವರು. ನಾನು ಡಾಕ್ಟರ್ ಹತ್ರ ಕೇಳಿದೆ ಏನು ಅಂತೇಳಿ. ಅಲ್ಲಿ ಕೋಣಂದೂರು ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಥರ ಒಂದು ಈಗ ಪ್ರೆಸೆಂಟು 9ರಿಂದ 10 ಜನ ಮಕ್ಕಳು ಬಂದಿದ್ದಾರೆ. ಈಗ ತಿಳ್ಕೊಂಡು ಇನ್ನೂ 5 ಜನ ಮಕ್ಕಳು ಬರ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಫುಡ್ ಪಾಯ್ಸನ್ ಆಗಿ ಕೆಲವು ಮಕ್ಕಳು ಸ್ವಲ್ಪ ಸುಸ್ತಿದ್ದಾರೆ. ನಮ್ಮ ವೈದ್ಯರಿಗೆ ನಮ್ಮ ಮಕ್ಕಳು ಡಾಕ್ಟರ್ ಸುಪ್ರೀತ್ ಅವರು ನಮ್ಮೆಲ್ಲ ಸ್ಟಾಫು ಸಹಕಾರ ಮಾಡ್ತಿದ್ದಾರೆ. ಏನಾಗಿದೆ, ಕೆಲವು ಪೇರೆಂಟ್ಸ್ಗಳು ಹಾಸ್ಟೆಲ್ ಆಗಿದ್ದರಿಂದ ನಮಗೆ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಕಳಿಸಿ ಅಂತೇಳಿ ಅವರು ವಾಲಂಟ್ರಿಯಾಗಿ ಅವರು ಹೆಡ್ ಮಾಸ್ಟರ್ ಎಲ್ಲ ಇದ್ದರು. ಈಗ ಫಸ್ಟ್ ಆಂಬುಲೆನ್ಸಲ್ಲಿ ಅವ್ರನ್ನ ಹೆಡ್ ಮಾಸ್ಟ್ರು ಪ್ಲಸ್ ಶಾಲೆಗೆ ಸಂಬಂಧಪಟ್ಟ ಸಿಬ್ಬಂದಿಗಳು, ಶಾಲೆ ನಮ್ಮ ಸುಧೀರ್ ಅವರು ಎಲ್ಲರೂ ಇದ್ದಾರೆ. ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸಿಬ್ಬಂದಿಯೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯವಿದ್ದರೆ ಬಳಸಲು ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ಸಿದ್ಧವಾಗಿಸಿದ್ರು. ಯಾವುದೇ ಅನಾಹುತ ಸಂಭವಿಸದೆ ಎಲ್ಲಾ ಕಾರ್ಯಾಚರಣೆ ಸುಗಮವಾಗಿ ನಡೆದಿರುವುದು ಸಮಾಧಾನದ ಸಂಗತಿಯಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.